ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೌಡ್ರ ಬ್ಲಾಗ್ಸ್. ಸೊ ಇದು ನನ್ನ ಮುನ್ನಾರ್ ಟ್ರಿಪ್ನ ಪಾರ್ಟ್ 2. ಫಸ್ಟ್ ಪಾರ್ಟಲ್ಲಿ ನಾನು ನನ್ನ ತೂವನಂ ಫಾಲ್ಸ್ನ ಫುಲ್ ಎಕ್ಸ್ಪೀರಿಯನ್ಸ್ನ ಹಾಕಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ತೂವನಂ ಫಾಲ್ಸಿಂದ ಮುನ್ನಾರಿಗೆ 41 ಕಿಲೋಮೀಟರ್ಸ್ ಇತ್ತು ಅಪ್ರಾಕ್ಸಿಮೇಟ್ಲಿ. ಒಳ್ಳೆ ಸೀನರಿನ ಕ್ಯಾಪ್ಚರ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ಸ್ಟೇನ ರೀಚ್ ಆದ್ವಿ. ಮಧ್ಯದಲ್ಲಿ ಏನೇನು ಮಾಡಿದ್ವಿ, ಎಷ್ಟು ಫನ್ ಮಾಡಿದ್ವಿ ಎಲ್ಲನೂ ಹಾಕಿದ್ದೀನಿ. ಇದು ನನ್ನ ಕಂಪ್ಲೀಟ್ ಮುನ್ನಾರ್ ಟ್ರಿಪ್ನ ಒಂದು ವ್ಲಾಗ್ ಆಗಿರುತ್ತೆ. ಎಷ್ಟು ಪ್ಲೇಸಸ್ಗೆ ಹೆಂಗೆ ಹೋಗಿ ಎಷ್ಟೆಷ್ಟು ಎಂಜಾಯ್ ಮಾಡಿದ್ದೀವಿ ಎಲ್ಲರೂ ನೋಡೋಣ. ಲೆಟ್ಸ್ ಗೋ. ಏನು ಕಾಡ್ಕೊಳ್ಳಿನ ಕಾಡ್ಕೊಳ್ಳಿ ಎಲ್ಲ ಇದ್ದರು ಪೆಪ್ಪರ್ ಸೋಟ್ ಯಾಕೆ ಕೊಡ್ತಿದ್ರಲ್ವ ಕಾಡ್ಕೊಳ್ಳಿ ಮುಟ್ಟಿ ಜ್ಯೂಸ್ ಪೆಲ್ಲ ಅದು ಮೋಸಂಬಿ ಯೋಗ ಜಾಸ್ತಿ ಐತೆ, ನಾರ್ಮಲ್ ಮೊಟ್ಟೆದಾನೆ ಐತೆ. ಬರ್ಸ್ಟ್ ಆದಂಗೆ ಆಸಮ್ ಗಾಯ್ಸ್ ತಗೊಳ್ಳಿ. ವ್ಯೂ ಚೆನ್ನಾಗೈತೆ ಅಂತ ನಿಲ್ಸಿದ್ವಿ ಗೈಸ್. ಸೋಡಾ ಅನ್ಕೊಂಡ್ರಿ. ಟ್ಯಾಕ್ಸ್ ಎಷ್ಟಾಯ್ತು? ಟ್ಯಾಕ್ಸ್ 500. ಬರೀ ಬ್ರೆಡ್ ಆಮ್ಲೆಟು, ಮೊಟ್ಟೆ, ನೋಡಿ ಪಾಪ ಈ ವ್ಲಾಗ್ ನೋಡ್ಬಿಟ್ಟು ಅವರೆಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಕಾರಲ್ಲಿ ಗೈಸ್ ಐ ವಾಂಟ್ ಟು ಶೋ ಯು ಸಮಥಿಂಗ್. ಸೈಕ್ ಆಗೈತೆ ಒಂದು ನಿಮಿಷ ನೋಡಿ ಗೈಸ್, ಹೆಂಗ್ ಚೆನ್ನಾಗಿ ಗೊತ್ತಿಲ್ಲ ಗೈಸ್. ಆದರೆ ನಾವು ನೋಡಿದ ಮೇಲೆ ಇದೀವಿ ಗೈಸ್. ಫುಲ್ ಫ್ಲೈಟು ನೋಡ ಟಚ್ ಆಗ್ತೈತೆ. ನಾನು ಈ ಥರ ವ್ಯೂ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮುನ್ನಾರ್ ಬನ್ರಿ ಗೈಸ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಪ್ಲ್ಯಾನ್ ಮಾಡಿರಿ, ಬಟ್ ಮಾನ್ಸೂನ್ ಟೈಮಲ್ಲಿ ಮಾಡಿರಿ ಅಷ್ಟೇ. ಒಳ್ಳೆ ಬಾಯ್ 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 ಗೈಸ್. ಇಲ್ಲಿ ಯಾವುದೋ ಮಲಯಾಳ ಮೂವಿದು ಶೂಟಿಂಗ್ ನಡೀತಾ ಇದೆ. ಆನೆನೂ ಐತಿ. ಆನೆ ಇದೆ. ಆನೆ ಗಾಡಿಲಿ ತಗೊಂಡ್ಬಂದವ್ರಿಗೆ ಹೀರೋ ಇಲ್ಲಿ ಶೂಟಿಂಗ್ ಅಲ್ಲಿ ನಡೀತಿದೆ. ಅದೇ ನಂಗೆ ಆಶ್ಚರ್ಯ. ಬರೀ ಇಂಥದ್ದೇ ನೀವೆಲ್ಲ ಕಣ್ಗದಿ ನಿನ್ ಕಣ್ಣು ಕಾಣ್ತೈತಾ? ಅಲ್ಲಿ ರಕ್ತ ಹೊಡೆದೈತಾ? ದಂತ ರಕ್ತ ಅಲ್ಲ, ನೀರೆಲ್ಲ ಗೊತ್ತಿಲ್ಲ. ಸೊ ಗೈಸ್, ಇವಾಗ ನಾವು ಮುನ್ನಾರ್ ರೀಚ್ ಆದ್ವಿ. ಮುನ್ನಾರ್ಗೆ ರೀಚ್ ಆಗಿ ನಾವು ಒಂದು ಕಾಟೇಜ್ ಬುಕ್ ಮಾಡಿದ್ವಿ. ಇಟ್ ಈಸ್ IV ಕಾಟೇಜ್. ಸೊ ನಂಬರ್ ಇದೆ, ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ದಿಸ್ ಇಸ್ ಹೌ ದ ಎಕ್ಸ್ಟೀರಿಯರ್ ಆಫ್ ದ ಕಾಟೇಜ್ ಲುಕ್ಸ್. ಆ್ಯಂಡ್ ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ಮಾಡ್ಕೊಂಡು ಬಿಡೋಣ. ಬನ್ನಿ ತೋರಿಸ್ತೀನಿ. ಒಂದು TV ಇದೆ, ಇನ್ನೊಂದು ಬೆಡ್ಡು. ಇದು 3 ಬೆಡ್ಸ್ ಇರೋವಂಥ ಕಾಟ್. ಹಾಕ್ತೀನಿ, ನೀವೇ ತೋರಿಸ್ತೆ ತಾನೆ. ವಾಶ್ರೂಮ್ ಇಲ್ಲಿ ಒಳಗಡೆ ಹೋದರೆ ಇದು ಒಂದು ರೂಮು. ಇನ್ನು ಒಳಗಡೆ ಹೋದರೆ ಇನ್ನೊಂದು ರೂಮ್ ಇದೆ. ಇಲ್ಲಿ ಕೂಡ 3 ಬೆಡ್ಸ್ ಇರೋವಂಥದ್ದು. ಅಗ್ಯಾನ್ ಅ ಮಿರರ್ ವಿತ್ TV ವಿತ್ ವಾಶ್ರೂಮ್ ಅಷ್ಟೇ. ಇದು ಒಂದು 2 ರೂಮ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಬೇರೆ ಸೈಟ್ ಸೀಯಿಂಗ್ ಇದೆ, ಅದೆಲ್ಲ ನೋಡ್ಕೊಳ್ಳೋಕ್ಕೆ ಯಾವುದಾದ್ರು ಹತ್ರ ಇದೆ ಎಲ್ಲ ಫಿಗರ್ ಔಟ್ ಮಾಡ್ಕೋಬೇಕು. ಬಿಕಾಸ್ ಅಲ್ಲಿಂದ ಬರೋದು ಲೇಟ್ ಆಗೋಯಿತು. ಸೊ ವಿಲ್ ಸಿ. ಓಕೆ, ಐಲ್ ಸಿ ಇನ್ ದ ನೆಕ್ಸ್ಟ್ ಲೊಕೇಶನ್. ಬಾಯ್. ಸೊ ಗೈಸ್, ಇವಾಗ ಪಾರ್ಟ್ 2 ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ನೋಡಬೇಕು ಯಾವ್ದು ಓಪನ್ ಇದೆಯೋ ಗೊತ್ತಿಲ್ಲ, ಯಾವ್ದು ಕ್ಲೋಸ್ ಇದೆಯೋ ಗೊತ್ತಿಲ್ಲ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ, ಏನೇನು ತೋರಿಸ್ತಾರೋ. ಅನ್ಪ್ಲಾನ್ಡ್ ಪ್ಲಾನ್ಸ್ ಆರ್ ಮೋಸ್ಟ್ ಪ್ಲಾನ್ಡ್ ಪ್ಲಾನ್ಸ್. ಅಲ್ಲಿಂದ ನಾವು ಹೋಗಿದ್ದು ಫಸ್ಟ್ ಜಾಗ ಅಂದರೆ ಚಾಕ್ಲೇಟ್ ಫ್ಯಾಕ್ಟ್ರಿ. ಚಾಕ್ಲೇಟ್ ಫ್ಯಾಕ್ಟ್ರಿಲಿ ನಮಗೆ ಫಸ್ಟ್ ಹೋಗಿದ ತಕ್ಷಣ ಒಂದು ವಿಡಿಯೋ ತೋರಿಸಿದ್ರು. ಚಾಕ್ಲೇಟ್ ಮೇಕಿಂಗ್ ಎಲ್ಲ ಹೇಗಿದೆ, ಅವ್ರ ಹಿಸ್ಟ್ರಿ ಹೇಗೆ ಸ್ಟಾರ್ಟ್ ಆಯಿತು, ಈ ಕಂಪನಿ ಹೇಗೆ ಸ್ಟಾರ್ಟ್ ಆಯಿತು ಎಲ್ಲ ತೋರಿಸಿ, ಚಾಕ್ಲೇಟ್ ಮೇಕಿಂಗ್ದು ಒಂದು ಚಿಕ್ಕ ಮಷೀನ್ ತೋರಿಸಿದ್ರು. ಅಲ್ಲಿ ಹೇಗೆ ಚಾಕ್ಲೇಟ್ ತಯಾರು ಮಾಡ್ತಾರೆ, ಅವ್ರು ಹೇಗೆ ಕೂಲಿಂಗ್ ಪ್ರೊಸೆಸ್ ಎಲ್ಲ ದೊಡ್ಡ ದೊಡ್ಡ ಮಷೀನ್ಗಳು ಏನೇನಿದೆ ತೋರಿಸಿದ್ರು. ಫ್ಯಾಕ್ಟ್ರಿ ಪಕ್ಕದಲ್ಲೇ ಒಂದು ಶಾಪ್ ಇದೆ. ಸೊ ನಿಮ್ಗೇನಾದರೂ ಚಾಕ್ಲೇಟ್ಸ್ ಬೇಕಾದರೆ ಯಾವುದೇ ಥರದ ಫ್ಲೇವರ್ಸ್ ಆಗಲಿ ಎಲ್ಲ ಥರದ ಫ್ಲೇವರ್ಸ್ ಕೂಡ ಇತ್ತು. ಎಲ್ಲ ಥರ ನಟ್ಸ್ ಕೂಡ ಆ್ಯಡ್ ಮಾಡಿರೋಂಥ ಚಾಕ್ಲೇಟ್ಸ್ ಇತ್ತು ಅವ್ರ ಹತ್ರ. ಸೊ ಪರ್ kg ಐ ಗೆಸ್ 1600. ಸೊ ನಾವು ½ kgಗೆ 800 rupees ಕೊಟ್ಟು ತೊಗೊಂಡ್ವಿ ಚಾಕ್ಲೇಟ್ಸ್ನ. ಎಲ್ಲರೂ ತೊಗೊಳ್ಳಿಲ್ಲ, ಸ್ವಲ್ಪ ಮಾತ್ರ ತೊಗೊಂಡ್ವಿ. ಸೊ ದಟ್ ಬಂದಿರೋ ನೆನಪಿರಲಿ ಅಂತ. ಹೋಗಿದ್ದಲ್ಲಿ ಸ್ಕ್ಯಾಮ್ ಆಗಿಬಿಟ್ಟು ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತೀವಿ ಅಂತಂದರೆ ಅದು ಇದು ಅಟ್ರಾಕ್ಟ್ ಆಗುವಂಥದ್ದು ಕಾಮನ್ನು. ಸೊ ನಾವು ನೋಡಿಕೊಂಡು ನಮಗೆ ಯಾವ್ದು ಫೀಸಿಬಲ್ ಯಾವ್ದು ಇಲ್ಲ ಅಂತ ನೋಡ್ಕೊಂಡು ತೊಗೊಂಡ್ಬಿಟ್ಟು ನಮಗೆ ಎಷ್ಟು ಬೇಕಾಗಿತ್ತೋ ಅಷ್ಟು ಮಾತ್ರ ತೊಗೊಂಡು ಅಲ್ಲಿಂದ ಹೊರಟ್ವಿ. ಗೈಸ್, ನಾವು ವಿ ಆರ್ ಇನ್ ಹೇಳೋ ಇಲ್ಲಿ ವಿ ಆರ್ ಇನ್ ಗವರ್ಮೆಂಟ್ ಬೊಟಾನಿಕಲ್ ಗಾರ್ಡನ್. ನೈಟಲ್ಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ನೈಟಿಗೆ ಬಂದ್ವಿ. ಅಲ್ಲಿಗೆ ಟಿಕೆಟ್ಸ್ ಇದೆ. ಫಾರ್ ಅಡಲ್ಟ್ ಇಸ್ 100, ಚಿಲ್ಡ್ರನ್ 50. ವೆಡ್ಡಿಂಗ್ ಆಲ್ಬಮ್, ಫೋಟೋಶೂಟ್ ಕೂಡ ಅಲೋ ಮಾಡ್ತಾನೆ. ಅದರ ಆಲ್ಬಮ್, ಶೂಟಿಂಗ್ ಆಲ್ಬಮ್ 10,000.
ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು 2ನೇ ದಿನ ಆ್ಯಂಡ್ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೇ ಇದೆ, ನಿಲ್ತಾನೇ ಇಲ್ಲ ಮಳೆ. ಇವಾಗ ಟೈಮು 9 o'clock. ಇವತ್ತು ಎಷ್ಟು ಪ್ಲೇಸಸ್ ಕವರ್ ಮಾಡ್ತೀವಿ ಆದಷ್ಟು ಪ್ಲೇಸಸ್ ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. Give me my number. Any idea local? ನಾನು ತಲೆ ಬಚ್ಚಿಲ್ಲ, ಯಾರು ಹೇಳಲಿಲ್ಲ ನನಗೆ. ನಿನ್ನ ಕೂದಲೆಲ್ಲ ಐತೆ ತಲೆ ಬಚ್ಚಕ್ಕೆ. ಏನು ಫುಲ್ಲು ಮಳೆ. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು, ಓಕೆ ಕೇರಳ ಸ್ಟೈಲ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಓಕೆ. ಆಮೇಲೆ ಎಲ್ಲಿ ಹೋಗ್ತೀವಿ? ಆಮೇಲೆ ಫಸ್ಟ್ ಲೊಕೇಶನ್ ಬಂದು ಫೋಟೋ ಪಾಯಿಂಟ್ ಮುನ್ನಾರ್ ಮಾಟುಪೇಟೆ. ಮುನ್ನಾರ್ ಮಾಟುಪಟ್ಟಿ ಮಾಟುಪತಿ ಪತಿ ಅಲ್ಲ ಪೆಟಿ ಪೆಟ್ಟಿ ಮಾಟುಪಟ್ಟಿ ಫೋಟೋ ಪಾಯಿಂಟ್. ಅಲ್ಲಿಗೆ ಹೋಗಿ ಫೋಟೋ ಎಂದೋದಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದು, ತಲೆ ಬಾಚಿದ್ದು ಎಲ್ಲ ವೇಸ್ಟ್, ಎಲ್ಲ ಹೋಯ್ತು. ಅದೇನದು ಪಳಂಬುರಿ ಏನ ಪೆಳಂಬುರಿ ಕೆಟ್ಟದಾಗ ಹೋಯ್ತದೆ. ಮಲಯಾಳಿ ಕಂಟೆಂಟ್ ವ್ಯೂವರ್ಸ್ ಪ್ಲೀಸ್ ಫರ್ಗಿವ್ ಅಸ್. ಪಳಂಬುರಿ ಏ ನೀನು ಹೇಳ್ಬೇಡ, ಪಳಂಬುರಿ. ಓಕೆ, ಅದೇ ಅದು ಸ್ವೀಟ್ ಬಜ್ಜಿ. ಬಾಳೆಕಾಯಿ ಬಜ್ಜಿ ಇಲ್ಲಿನ ಸ್ಪೆಷಲ್ಲು. ಬಾಳೆ ಹಣ್ಣಲ್ಲಿ ಮಾಡೋದೇನಾ? ಬಾಳೆ ಹಣ್ಣಲ್ಲಿ ಆಲ್ಮೋಸ್ಟ್ ರೈಪ್ ಆಗಿರೋದು. ಒಳ್ಳೆ ಬಚ್ಚಲ ಮನೆ ಇದ್ದಂಗೈತೆ. ನಾನು ಕೇಳಿದ್ದು ಅದೆಂಗೈತೆ ಅಂತ. ಚೆನ್ನಾಗೈತೆ. ಊರು ಬಚ್ಚಲ ಮನೆ ಇದ್ದಂಗೈತೆ ಅಂತೆ. ಓಕೆ, ಇದು ಆ್ಯಕ್ಚುಯಲ್ ಬಚ್ಚಲ ಮನೆ ನೋಡಿ. ನೋಡಿದ್ರು ಒದ್ದೆ ಇವಾಗ ನಾವು ಬಂದಿದ್ದೀವಿ ಟೀ ಎಸ್ಟೇಟಲ್ಲಿ. ಅವನು ಟೀ ಎಸ್ಟೇಟ್ಗೆ. ಇದು ರಿಪಲ್ ಫುಲ್ ಎಲ್ಲಾರ್ದು ಇಲ್ಲಿ ಮಳೆ ಬರುತ್ತೆ ಅನ್ಕೊಂಡು ಹಾಕೊಂಡು ಬಂದ, ಬಟ್ ಇಲ್ಲಿ ಬಂದ್ರೆ ಮಳೆ ನಿಂತೋಯ್ತು. ಆ್ಯಕ್ಚುಲಿ ಲಕ್ಕಿ ನಾವು ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ವ್ಯೂ ಅನ್ಸುತ್ತಾ? ನಿಜವಾಗ್ಲೂ ಪ್ರಾಮಿಸಿಂಗ್ ಆಗಿಲ್ಲ, ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಎಲ್ಲರೂ ಫೋಟೋ ಶೂಟಿಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೋದ್ರೂ ಜಾಗ ಇಲ್ಲ, ಎಲ್ಲಿ ಖಾಲಿ ಜಾಗ ಸಿಗುತ್ತೋ ಎಲ್ಲ ಕಡೆನೂ ನಿಂತ್ಕೊಂಡ್ಬಿಟ್ಟವ್ರೆ. ಇಲ್ಲಿ ನೋಡಿ, ಈ ಕ್ಯಾಮ್ರಾಮನ್ ಮುಸ್ತಫಾ ಅರ್ಧ ಗಂಟೆಯಿಂದ ಫೋಟೋ ಹೊಡ್ಕೋತವಳೆ. ಇಲ್ಲ ಇದು ಮುಸ್ತಫಾ. ಸೊ ಗೈಸ್, ಇವಾಗ ನಾವು ಎಲ್ಲಿ ಬಂದಿದ್ವಿ? ಎಲಿಫೆಂಟ್ ಪಾರ್ಕ್ಗೆ ಅಂತ ಬಂದ್ವಿ. ಇಲ್ಲಿ ಒಂದು ಎಲಿಫೆಂಟ್ ರೈಡ್ ಬಂದ್ಬಿಟ್ಟು 800 rupees ಹೇಳಿದ್ರು. ಸೊ 800 rupees ಹೇಳಿದ್ದಕ್ಕೆ ನಾವು ಯಾರು ಹೋಗ್ಲಾ. ವಿತೌಟ್ 800 rupees ವಾಸ್ ನಾಟ್ ವರ್ತ್ ದ ಅಮೌಂಟ್ ಒಂದು ರೈಡ್ಗೆ ಅಂತ. ಸೊ ಅದಕ್ಕೆ ಯಾರು ಹೋಗಿಲ್ಲ. 800 ಇಲ್ಲ ಗೈಸ್, ನಾವು ಹೋಗ್ಲಿಲ್ಲ. ನಮಗೆ ಸ್ಕ್ಯಾಮ್ ಅನ್ನಿಸ್ತು, ಅದಕ್ಕೆ. ಪ್ರಾಣಿ ಹಿಂಸೆ ಮಾಡೋದು ಇಷ್ಟ ಇಲ್ಲ ಗೈಸ್. ಪ್ರಾಣಿ ಹಿಂಸೆ ಮಾಡೋದು ಇಷ್ಟ. ಎಲಿಫೆಂಟ್ ಪಾರ್ಕಲ್ಲಿ ಸುಮ್ಮನೆ ಆಚೆ ಕಡೆಯಿಂದ ಆನೆ ನೋಡಿಕೊಂಡು ವಾಪಸ್ ಕಾರ್ ಎತ್ಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದೀವಿ. ಫಸ್ಟು ನಮಗೆ ಇಲ್ಲಿ ಬರ್ಬೇಕು ಮುಂಚೆ 600 ಅಂದರು, ಆಮೇಲೆ 500 ಅಂದರು. ಇಲ್ಲಿ ಬಂದಮೇಲೆ 800 ರೂಪಾಯಿ ಅಂತ ಒಂದು ರೈಡ್ಗೆ. ಸ್ವಲ್ಪ ಜಾಸ್ತಿನೇ ಆಯಿತು. 800 ರೂಪಾಯಿ ಜಾಸ್ತಿ ಆಯಿತು, ಅದಕ್ಕೆ ವಾಪಸ್ ಹೋಗ್ತಾ ಇದ್ವಿ. ಗೈಸ್, ಇವಾಗ ನಾವು ಬಂದ್ವಿ ಎಕೋ ಪಾಯಿಂಟ್ ವ್ಯೂಗೆ. ಎಕೋ ಪಾಯಿಂಟ್ ವ್ಯೂ ಪೈನ್ ಟ್ರೀ ಮಧ್ಯದಲ್ಲಿ ಒಂದು ಲೇಕ್ ಇದೆ, ಬೋಟಿಂಗ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಎಂಟ್ರಿ ಪ್ರೈಸ್ ಎಲ್ಲ ಎಷ್ಟು ಅಂತಂದ್ರೆ ಲೊಕೇಶನ್ ಹಿಂಗಿದೆ ಲೊಕೇಶನ್ನು. ಬೋಟಿಂಗ್ ಮಾಡ್ಬೋದು, ಒಳ್ಳೆ ವ್ಯೂ ಇದೆ. ಫೋಟೋ ವೀಡಿಯೋಸ್ ಎಲ್ಲ ಸಖತ್ತಾಗಿ ಬರುತ್ತೆ. ಫೋಟೋಗ್ರಫಿ ವಿಡಿಯೋಗ್ರಫಿ ನೀವು ಮಾಡಿಸ್ಕೋಬೇಕು ಅಂತಂದರೆ ಆಚೆ ಕಡೆ ಜನ ಕೂಡ ಇದ್ದಾರೆ, ಪೇ ಮಾಡಿಬಿಟ್ಟು ಮಾಡಿಸ್ಕೋಬೋದು. ಇಲ್ಲಾಂದರೆ ನಿಮ್ಮ ಫೋನಲ್ಲೇ ನೀವು ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲ ಮಾಡಿಸ್ಕೋಬೋದು. ಅಮೌಂಟ್ ಎಷ್ಟು ಚೆಕ್ ಮಾಡ್ಕೊಂಡು ಪೇಮೆಂಟ್. 4 members ಪೆಡ್ಲಿಂಗ್ಗೆ 600 rupees ಆ್ಯಂಡ್ 2 ಪೀಪಲ್ಗೆ 400. ಆ್ಯಂಡ್ ಎಂಟ್ರೆನ್ಸು 10 rupees ಪರ್ ಹೆಡ್. ಪರ್ ಹೆಡ್ 10 rupees ಎಂಟ್ರೆನ್ಸು. ಬೋಟಿಂಗ್ ಕೊಡಬೇಕು ಅಂತಂದರೆ ಅಲ್ಲಿಗೆಲ್ಲ ಪ್ರೈಸ್ ಅಷ್ಟೇ. ಬಾಯ್ ಬಾಯ್. ನನ್ನ ತಮ್ಮ ಮತ್ತೆ ನಾನು ಇಬ್ರು ರೈಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಬ್ರು ಹಿಂದೆಗಡೆ ಸುಶ್ರುತ್ ಮತ್ತೆ ಇವರು ಮಾತ್ರ ಸಾಕಾಗಿದೆ. ಏನದು ಆಟೋ ಟೋವು, ಬೈಕ್ ಟೋವು ಎಲ್ಲ ನೋಡ್ಬಿಟ್ಟಿದ್ದೀರಾ? ಬೋಟ್ ಟೋ ಮಾಡ್ತಾ ಇದೀವಿ ಗೈಸ್ ನೀವು. ನೀನ್ ತಿರ್ಸೋದು ನಾವೇಗೋ ನಿನ್ ಪಾಟ್ ತಿರ್ಸೋದು.
ತಿರುಗ್ಸು ಪೆಡಲ್ ಮಾಡಬೇಡ ತಿರುಗ್ಸು. ಅವರು ಜೋಶಿ ಇಬ್ರು ಅಳಿಲ್ ಸೇವೆ ಮಾಡ್ತಾರೆ ಪಕ್ಕದಲ್ಲಿ. ನೀರ್ ತಳ್ಳಿ ತಳ್ಳಿ ಬೋಟ್ ನ ಮುಂದಕ್ಕೆ ತರ್ತಾರೆ. ಪರ್ಫೆಕ್ಟ್ ಪಾರ್ಕಿಂಗ್. ಫೈನಲಿ ನಾವು ಇವಾಗ ಆ ರೂಮಿಂದ ಬಿಟ್ಟು ಬೇರೆ ರೂಮಿಗೆ ಬಂದು ಬೇರೆ ಕಡೆ ಎಲ್ಲ ಸುತ್ತಾಡಿ ಬಂದು ಇವಾಗ ನೆಕ್ಸ್ಟು ಇನ್ನೊಂದು ಕಡೆ ಒಂದು ಟೆಂಟ್ನ ಮಾಡಿದ್ದೀವಿ. ಆ ಲೊಕೇಶನ್ ರೀಚ್ ಆದ್ವಿ. ಆ್ಯಂಡ್ ನಾವು ಸನ್ಸೆಟ್ ನೋಡೋಕ್ಕೆ ಅಂತ ಬಂದ್ವಿ, ಬಟ್ ರೀಚ್ ಆಗಿದ್ದು ಲೇಟು. ಸೊ ನಾವು ಹೋಗ್ಬೇಕಾಗಿದ್ದು ಜೀಪ್ ಎಲ್ಲ ಹೊರಟು ಬಿಡ್ತು. ಸೊ ನಾವು ಸನ್ಸೆಟ್ ನೋಡೋಕ್ಕಾಗಲ್ಲ, ಬಿಕಾಸ್ ನಾವು ಇವಾಗ ಹೊರಟ್ರೆ ಸನ್ಸೆಟ್ ನೋಡೋಕ್ಕಾಗಲ್ಲ. ಹಾಂ, ಮೂನ್ ನೋಡ್ಕೊಂಡು ಬರ್ತೀವಿ, ಮೂನ್ ರೈಸಿಂಗ್ನ ನೋಡ್ಕೊಂಡು ಬರ್ತೀವಿ. ಸೊ ಅದಕ್ಕೆ ಅಲ್ಲಿಗೆ ಹೋಗಲಿಲ್ಲ. ಪಕ್ಕದಲ್ಲೇ ಒಂದು ಎಸ್ಟೇಟ್ ಇದೆ, ಅಲ್ಲಿ ನಿಮಗೆ ಫೋಟೋಸ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ, ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ವಿಲ್ ಸಿ ಹೌ ಇಟ್ ಇಸ್. ಐ ವಿಲ್ ಶೋ ಯು ದ ಕ್ಲಿಪ್ಪಿಂಗ್ಸ್. ಫುಲ್ಲು ದೂರದಿಂದ ನೋಡಿದ್ರೆ ಬೆಟ್ಟದಲ್ಲಿ ಕ್ಲೌಡ್ಸ್ ನೋಡು ಟಚ್ ಆಗ್ತಿದೆ ಅಂತ ಅನಿಸುತ್ತೆ. ದೂರದಿಂದ ನೋಡಿದ್ರೆ ಕ್ಲೌಡ್ಸಲ್ಲಿ ನಾವು ಇದ್ದೀವಿ ಅಂತ ಅನ್ಸುತ್ತಲ್ಲ. ಈಗ ನೋಡು, ಚೆನ್ನಾಗಿದೆ. ಫುಲ್ ಮಂಜು, ಕ್ಲೌಡ್ಸ್ ನಾವೆಲ್ಲ ಕಡೆ. ವಿಡಿಯೋ ನೋಡಿದ್ರಲ್ಲ ಗೈಸ್, ಮೋಡ ಹೆಂಗೆ ಮೂವ್ ಆಗ್ತಿತ್ತು ಅಂತ ಕಾಣಿಸ್ತಿತ್ತಲ್ವಾ. ಇಷ್ಟೇ ಚೆನ್ನಾಗಿತ್ತು ವ್ಯೂ. ಸೊಳ್ಳೆ ಎಲ್ಲ ಕಚ್ಚಾಕ್ಬಿಡ್ತು, ಬಂಡೆಗಳೆಲ್ಲ ಒದ್ದೆ ಆಗ್ಬಿಟ್ಟೈತೆ ಆಲ್ರೆಡಿ. ಇವಾಗ ಆಲ್ಮೋಸ್ಟ್ ಒಂದು 7 ಆಗಿದೆ, ಇನ್ನೂ ಇಷ್ಟು ಬೆಳಕಿದೆ. ಇವಾಗ 8 ಗಂಟೆಗೆ ಕ್ಯಾಂಪ್ ಫೈರ್ ಮತ್ತು DJ ಇದೆ ಅದಕ್ಕೆ. ಸೊ ಟೆಂಟಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಟೆಂಟ್ಗೆ ಹೋಗಿ ಇವಾಗ ಸ್ನ್ಯಾಕ್ಸ್ ತಿಂದು ಕ್ಯಾಂಪ್ ಫೈರ್ ಅಟೆಂಡ್ ಹೋಗಿ ಎಂಜಾಯ್ ಮಾಡಿ ಮಲ್ಕೊಳ್ಳೋದು. ಇನ್ನು ಮಿಕ್ಕಿದೆಲ್ಲ ನಾಳೆ ಬೆಳಗ್ಗೆ ಯಾವುದಾದ್ರೂ ಡಾನ್ಸ್ ವೀಡಿಯೋಸ್ ಚೆನ್ನಾಗಿದ್ರೆ ಹಾಕ್ತೀನಿ. ಅದರ್ವೈಸ್ ಅರಿಯುವ ಮುನ್ನವೇ ಪರವಶನಾದೆನು, ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಳೆ, ಅರಿಯುವ ಮುನ್ನವೇ. Hi guys, good morning. Going for a party. It's superb with sunrise. So guys, ಟೈಮ್ ಇವಾಗ 4:15 ಬೆಳಗ್ಗೆ ಆಗಿದೆ. ಕೊಳಕುಮಲೆ ಟ್ರೆಕ್ಗೆ ಹೊರಟಿದ್ದೀವಿ ಎಲ್ಲರೂ. ಏನೋ ಇವ್ರು ಒಳ್ಳೆ ಪಾರ್ಟಿಗೆ ರೆಡಿ ಆಗಿರೋ ರೇಂಜ್ ಶೇಡ್ಸ್ ಎಲ್ಲ ಹಾಕೊಂಡು ಎಲ್ಲ ಜಾಕೆಟ್ಸ್ ಹಾಕೊಂಡು, ನಾನು ಒಬ್ಳೆ ಅನ್ಸುತ್ತೆ ಹೋಗಿ ಸನ್ರೈಸ್ ನೋಡ್ಕೊಂಡು. ಕ್ಲೌಡ್ಸ್ ಮೇಲ್ಗಡೆ ಇರ್ತೀವಿ. ನಿನ್ನೆ ಕ್ಲೌಡ್ಸ್ ಅಲ್ಲಿ ಇದ್ವಿ, ಇವತ್ತು ಕ್ಲೌಡ್ಸ್ ಮೇಲ್ಗಡೆ ಇದ್ದೀವಿ. ಓಕೆ, I'll see you in the hilltop. Bye bye. ಬಾಯ್. ಏ ಸೈಡ್ ಹೋಗಿ. ಸೂರ್ಯ ಇಲ್ಲೇ ಇಲ್ವಾ? ಶೂಟ್ ಹಾಕೊಂಡ್ರೆ ಫುಲ್ 8 mm ಆಗ್ತಾನೆ. ನಾನು ಗ್ರೀಷ್ಮಾ ಇಬ್ಬರು ಜಿಪ್ಲೈನ್ ಹೋಗ್ತಾ ಇದ್ದೀವಿ. ಬೇರೆ ಹುಡುಗರು ಹೋಗ್ತಾರೆ ಬ್ಯಾಟ. ಸದ್ಯಕ್ಕೆ ನಾನು ನೋಡು ಜಿಪ್ಲೈನ್. ಕಂಪ್ಲೀಟ್ ಆಯಿತು. ನಮ್ಮ ಹುಡುಗಿ ಇನ್ನೂ ನಡುಕ್ತಾನೆ ಅವಳೆ. ಬಟ್ ವ್ಯೂ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಬಟ್ ತುಂಬ ಶಾರ್ಟ್ ಅನ್ನಿಸ್ತು. ಅರ್ಧ ಕಿಲೋಮೀಟರ್ 600 ಮೀಟರ್ಸ್ ಇದೆ, 500 rupees ಒಬ್ಬರಿಗೆ. ತುಂಬ 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 ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ನಾನು ಭಯಪಟ್ಟು ಬಂದಿತ್ತು ಬರಲ್ಲ ಅಂತ ಗಾಡಿಲಿ ಕುತ್ಕೊಂಡಿದ್ಲು. ನಾನು ಬರಲ್ಲ, ನಿಂಗೆ ಗೊತ್ತಾ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ. ನಮ್ಮ ಹುಡುಗರು ಬರ್ತಾರೆ, ಅವ್ರ ರಿವ್ಯೂಸ್ನ ಕೇಳೋಣ ಹೆಂಗಿತ್ತು ಅಂತ. ನಂಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಜನ ಆಗಿರ್ತಾನೋ ಅನ್ನೋ ಅಂತ. ಹೇಗಿತ್ತಾ? ಸೂಪರ್ ಆಗಿತ್ತು. ಮನೋಗ್ ಮಿಸ್ ಮಾಡ್ಕೊಂಡ ಸೀರಿಯಸ್ ಆಗಿ.
ಇಲ್ಲಿ ವೆಯ್ಟ್ ಇಷ್ಟು ಇಲ್ಲ ಅನ್ಸುತ್ತೆ ಬಟ್ ನಾವು ಬಂದಾಗ ಯಾರೋ ಒಬ್ರು ಹೋದ್ರು ಕಪಲ್ಸ್ ಅವ್ರು ಕೂಡ ದಪ್ಪ ಇದ್ರು. ಮಿನಿಮಮ್ 120 ಅವನು ಎಷ್ಟಿದ್ದಾನೆ? ಅವ್ನು 110 ಬರ್ಬೋದಾಗಿತ್ತು. ಆರಾಮಾಗಿ ಮಾಡ್ಬೋದು. ಸೊ ಗೈಸ್, ಇದಾಗಿತ್ತು ನಮ್ಮ ಮುನ್ನಾರ್ ಟ್ರಿಪ್ನ ಕಂಪ್ಲೀಟ್ ವ್ಲಾಗ್. ಸೊ ನಾವು ಅಲ್ಲಿಂದ ಜಿಪ್ಲೈನ್ ಮುಗಿಸ್ಕೊಂಡು ಬಂದು ಚೇಂಜ್ ಮಾಡಿಕೊಂಡು ಎಲ್ಲರೂ ಟೆಂಟ್ ಖಾಲಿ ಮಾಡಬೇಕಾಗಿತ್ತು. ಸೊ ಟೆಂಟ್ ಖಾಲಿ ಮಾಡಿಕೊಂಡು ಲಗೇಜ್ ಎಲ್ಲ ಕಾರ್ಗೆ ಹಾಕ್ಕೊಂಡು ಹೊರಟ್ವಿ. ಇವತ್ತಿನ ನಾವಿಲ್ಲೇ ಎಂಡ್ ಮಾಡಲಿಲ್ಲ. ಆನ್ ದ ವೇ ಹೋಗ್ಬೇಕಾದ್ರೆ ಯಾವ್ಯಾವ ಪ್ಲೇಸಸ್ ಇತ್ತು, ಚಿಕ್ಕ ಚಿಕ್ಕ ವ್ಯೂ ಪಾಯಿಂಟ್ಗಳು ಅಥವಾ ಚಿಕ್ಕ ಚಿಕ್ಕ ಫಾಲ್ಸ್ಗಳು, ಎಲ್ಲೆಲ್ಲಿ ಹೋಗ್ತಿದ್ದೀರೋ ರೋಡಲ್ಲೆಲ್ಲ ಜರಿಗಳು ಕಾಣೋದು ಗೈಸ್. ಎಲ್ಲ ಕಡೆ ಜರಿಗಳು. ಅದೆಲ್ಲ ಜರಿಗಳನ್ನ ನೋಡ್ಕೊಂಡು ಅಲ್ಲೆಲ್ಲ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ತಿನ್ಕೊಂಡು ಆಟ ಆಡ್ಕೊಂಡು ಬಂದ್ವಿ. ಸೊ ಈ ಮುನ್ನಾರ್ ಟ್ರಿಪ್ ಅಂತೂ ನನಗೆ ಕಂಪ್ಲೀಟ್ ಫುಲ್ ಫನ್ ಪ್ಯಾಕ್ಡ್ ಎಲ್ಲ ಥರ ಎಮೋಷನ್ಸ್ ಇದ್ದಂಥ ಒಂದು ದೊಡ್ಡ ಐ ಗೆಸ್ ಈ ವರ್ಷ ನಾನು ಮೂರು ಟ್ರಿಪ್ ಮಾಡಿದೆ. ಆಲ್ 3 ಟ್ರಿಪ್ ಕೂಡ ಬೇರೆ ಬೇರೆ ಥರ ನನಗೆ ಮೆಮರೀಸ್ನ ತಂದುಕೊಟ್ಟಿದ್ದೆ. ಇದು ಒಂದು ಬ್ಯೂಟಿಫುಲ್ ಟ್ರಿಪ್ಪು. ಎಲ್ಲ ಥರ ಎಂಜಾಯ್ ಮಾಡಿದ್ದೀವಿ, ಕುಣಿದಿದ್ದೀವಿ, ಹತ್ತಿದ್ದೀವಿ, ನಕ್ಕಿದ್ದೀವಿ, ತಿಂದಿದ್ದೀವಿ ಚೆನ್ನಾಗಿ, ಲೆಕ್ಕ ಇಲ್ದಂಗೆ ಖರ್ಚು ಮಾಡಿಬಿಟ್ಟಿದ್ದೀವಿ ಚೆನ್ನಾಗಿ. ಸೊ ಇದೊಂದು ಒಳ್ಳೆ ಮೆಮರಿಯಾಗಿ ಉಳ್ಕೊಳ್ಳುತ್ತೆ. ನಾನು ಎಷ್ಟೋ ಬೇಡದಿರೋ ವೀಡಿಯೋಗಳನ್ನೂ ಆ್ಯಡ್ ಮಾಡಿದ್ದೀನಿ. ಬಿಕಾಸ್ ನಾವು ಯಾವತ್ತೋ ಒಂದು ದಿನ ಈ ವೀಡಿಯೋಸ್ನೆಲ್ಲ ವಾಪಸ್ ತಿರುಗಿಸಿ ನೋಡಬೇಕಾದ್ರೆ ನಮಗೆ ನಾವು ಅವತ್ತು ಇಷ್ಟು ಚೆನ್ನಾಗಿ ಓಡಾಡಿದ್ದೀವಿ ಅಂತೆಲ್ಲ ನೆನಪಾಗಬೇಕು. ಅದಕ್ಕೋಸ್ಕರ ಈ ವ್ಲಾಗ್ನ ಎಲ್ಲೂ ಮಿಸ್ ಮಾಡ್ದಂಗೆ ಎಷ್ಟೊಂದು ಎಕ್ಸ್ಟ್ರಾ ಕ್ಲಿಪ್ಸ್ ಹಾಕಿದ್ದೀನಿ, ನನಗೆ ಸ್ಯಾಟಿಸ್ಫೈ ಆಗಲಿ ಅಂತ. ಇವಾಗ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಟ್ರಿಪ್ಪಿಗೆ ಕರೀತಾ ಇದ್ದರೆ ಮಿಸ್ ಮಾಡ್ದಂಗೆ ಹರಿಬರಿಯಾಗಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇರಿ. ಬಿಕಾಸ್ ನಾಳೆ ಅನ್ನೋದು ಹಾಡು, ನಮಗೆ ಗೊತ್ತಿಲ್ಲ ನಾಳೆ ಯಾವಾಗ ಟ್ರಿಪ್ ಹೋಗ್ತೀವಿ ಏನು ಹೋಗ್ತೀವಿ ಅಂತ. ಸೊ I'll see you in the next vlog. Until then, see you, tata, bye bye.